ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೇವಿಕಾ ಗೌಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವಿ. ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಮಂಡ್ಯ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಮಂತ್ರಾಲಯ. ನಾವಿವಾಗ ಮಂಡ್ಯ ಟು ಬ್ಯಾಂಗ್ಳೂರ್ಗೆ ಹೋಗ್ತಿದ್ವಿ ಮೆಜೆಸ್ಟಿಕ್ಗೆ. ನಾನು ಫಸ್ಟ್ ಟೈಮ್ ಮೆಜೆಸ್ಟಿಕ್ ಹೋಗ್ತಿರೋದು. ನಾನು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಇದು ನೋಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಿಲ್ಡಿಂಗ್ಗಳು, ಲೈಟಿಂಗ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ. ಬ್ಲೂ ಕಲರ್ ಸಖತ್ತಾಗಿ ಕಾಣಿಸ್ತಿತ್ತು. ಆದರೂ ಬೆಂಗಳೂರುಗಳಲ್ಲಿ ಬಿಲ್ಡಿಂಗ್ಗಳು ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಈಗಂತೂ ಬಿಡಿ, ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತವೆ. ಮರ ಗಿಡಗಳೆಲ್ಲ ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಮೆಜೆಸ್ಟಿಕ್ ಬಂದು ರೀಚ್ ಆದ್ವಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೆಜೆಸ್ಟಿಕ್ನ. ತುಂಬ ರಶ್ ಇರ್ತಾರೆ ಮತ್ತು ಟ್ರೈನಿಂದ ಕೆಳಗಡೆ ಇಳಿಯೋಕ್ಕೆ ಬಿಡಲ್ಲ. ತುಂಬ ಕಾಡ್ತಿರ್ತಾರೆ, ಹತ್ತಕ್ಕೆ ಟ್ರೈ ಮಾಡ್ತಿರ್ತಾರೆ. ಫಸ್ಟೇ ಇಳಿಯೋಕ್ಕೆ ಬಿಡ್ಬೇಕು ತಾನೆ, ಇಳಿದ್ಮೇಲೆ ತಾನೆ ಹತ್ತಕ್ಕಾಗುತ್ತೆ. ಅರ್ಥನೇ ಮಾಡ್ಕೊಳ್ಳೋ ಜನಗಳು ಹತ್ತಬೇಕಾದ್ರೆ ಒಂದು ಸ್ವಲ್ಪ ಸ್ಲಿಪ್ ಆದರೆ ಕೆಳಗಡೆ ಬಿದ್ದು ಪ್ರಾಣನೇ ಹೋಗುತ್ತೆ. ಅದಕ್ಕೆ ಯೋಚನೆ ಮಾಡ್ಬೇಕು ತಾನೆ, ನಿಧಾನಕ್ಕೆ ಹತ್ತಬೇಕು, ನಿಧಾನಕ್ಕೆ ಇಳಿಬೇಕು. ಒಬ್ಬರಂತೂ ಟ್ರೈನ್ ಹತ್ತಕ್ಕೆ ಹೋಗಿ ಒಂದು ಸ್ವಲ್ಪ ಬಿದ್ದೆ ಹೋಗೋರು, ಜಸ್ಟ್ ಮಿಸ್ ಆಯ್ತು ಅಷ್ಟೇ. ಮೆಜೆಸ್ಟಿಕಲ್ಲಿ ಒಂದು ಸ್ವಲ್ಪ ನೀಟ್ನೆಸ್ ತುಂಬ ಕಮ್ಮಿ ಇದೆ. ಸ್ವಲ್ಪ ಜನಗಳು ನೀಟ್ನೆಸ್ ಆಗಿರೋದು ಕಲಿಬೇಕು. ನಾವು ಮೆಜೆಸ್ಟಿಕಲ್ಲಿ ಮಂತ್ರಾಲಯ ಟ್ರೈನ್ಗೆ ಹೋಗಬೇಕಿತ್ತು. ಮಂತ್ರಾಲಯ ಟ್ರೈನ್ ನಿನ್ನೆ ಮತ್ತು ಮೊನ್ನೆ ತುಂಬ ಲೇಟಾಗಿ ಬಂದಿದೆ ಅಂತ. ಇವತ್ತು ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ. ನಮ್ಮ ಟ್ರೈನ್ ಬೇರೆ ಕಡೆ ಬರ್ತಿತ್ತು, ಅಲ್ಲಿಗೆ ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ಮತ್ತು ನಮ್ಮ ಟ್ರೈನ್ ಬಂತು ನೈಟ್ ಬಂದು ವೀಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ಬೆಳಿಗ್ಗೆ 8 ಗಂಟೆಗೆಲ್ಲ ಮಂತ್ರಾಲಯ ರೀಚ್ ಆಗಿದ್ವಿ. ನೈಟ್ ಬರೋ ತುಂಬ ಚೆನ್ನಾಗಿ ನಿದ್ದೆ ಬಂತು. ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚು, ತುಂಬ ಚೆನ್ನಾಗಿತ್ತು. ನಾರ್ಮಲಲ್ಲಂತೂ ಹೋಗೋಕ್ಕೆ ಆಗಲ್ಲ ಅಂತಿದ್ರಪ್ಪ, ತುಂಬ ಚೆನ್ನಾಗಿತ್ತು ಸ್ಲೀಪರ್ ಕೋಚು. ನನಗಂತೂ ತುಂಬ ಇಷ್ಟ ಆಯಿತು. ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಮತ್ತು ಅಲ್ಲಿಂದ ಟ್ರೈನಿಂದ ಮಂತ್ರಾಲಯ ದೇವಸ್ಥಾನಕ್ಕೆ 50 ರೂಪಾಯಿ ಕೊಟ್ಟರೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಅಲ್ಲಿ ದೇವಸ್ಥಾನ ಹತ್ರ ರೂಮ್ ಬುಕ್ ಮಾಡ್ತೀರಾ ಅಂತ ತುಂಬ ಜನ ಬಂದು ಕೇಳ್ತಿರ್ತಾರೆ. ಯಾಮಾರಕ್ಕೆ ಹೋಗಬೇಡಿ, ತುಂಬ ಜನ ಮೋಸ ಮಾಡ್ತಾರೆ. ನೋಡಿ ರೂಮ್ ಥರ ಬುಕ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಸಿಂಪಲ್ಲಾಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗೋಕ್ಕೆ ಥರ ಒಂದು ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು, ಬಿಸಿನೀರು ಮತ್ತು ತಣ್ಣೀರು ಎರಡೂ ಇತ್ತು. ಹಾಗೆ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಿದ್ವಿ. ನೋಡಿ ಹೇಗೆ ಕಾಣಿಸ್ತಿದ್ದೀನಿ. ಫಸ್ಟ್ ಟೈಮ್ ಈ ಥರ ಮೂಗ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೋ ನಿಜ ಗೊತ್ತಿಲ್ಲ. ಬೇಡ ಅನ್ಕೋತಿದ್ದೆ, ಬಟ್ ಹಾಕೊಳ್ಳೋದ ಅಂದ್ಕೊಂಡು ಹಾಕೊಂಡೆ. ಚೆನ್ನಾಗಿ ಕಾಣಿಸಿದ್ದೀನ ಅಂತ ಗೊತ್ತಿಲ್ಲ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಿದ್ವಿ. ನನಗಂತೂ ತುಂಬ ಖುಷಿ ಆಗ್ತಿದೆ ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೆ. ದೇವಸ್ಥಾನ ಆಚೆಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಲ್ಲೇ ಟಿಫನ್ಗಳೆಲ್ಲ ಮಾರ್ತಿರ್ತಾರೆ. ಇಡ್ಲಿ, ದೋಸೆ, ಚಿತ್ರಾನ್ನ ಆ ಥರ ಎಲ್ಲ ಮಾಡ್ತಿದ್ರು. ನಾವು ದೇವಸ್ಥಾನ ಎಂಟ್ರಿ ಆದ್ವಿ. ಏನು ಸಖತ್ತಾಗಿದೆ ಅಲ್ವಾ ದೇವಸ್ಥಾನ. ನಂಗಂದು ಸಖತ್ ಇಷ್ಟ ಆಯ್ತಪ್ಪ. ದೇವಸ್ಥಾನದ ಹತ್ರ ಹಸುಗಳು ತುಂಬ ಇದೆ. ಚೆನ್ನಾಗಿ ಕೂತಿದೆ ನೋಡಿ ಹಸು, ತುಂಬ ಚೆನ್ನಾಗಿದೆ ಅಲ್ಲ. ಮತ್ತು ಹೆವಿ ಬಿಸಿಲಿತ್ತು ಮತ್ತು ಹೆವಿ ಕಾಲು ಸುಡ್ತಿತ್ತು. ಒಂದು ಅಜ್ಜಿ ತಿಲ್ಕ ಇಡ್ತೀನಿ ಅಂದ್ಬಿಟ್ಟು ಬಂದು ಇಡ್ತಿದ್ರು. ಅಷ್ಟೇನು ರಶ್ ಇರಲಿಲ್ಲ. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡು ಆಚೆಗಡೆ ಬಂದು ಮಂತ್ರಾಕ್ಷತೆ ಕೊಡ್ತಿದ್ರು. ಆ ಕಡೆ ಹೋದ್ವಿ. ಆ ಕಡೆ ಮಂತ್ರಾಕ್ಷತೆ ಇಸ್ಕೊಂಡು ನೆಕ್ಸ್ಟ್ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಹತ್ರನೂ ಅಷ್ಟು ಜನ ಜಾಸ್ತಿ ಇರಲಿಲ್ಲ, ತುಂಬ ಕ್ಯೂ ಕಮ್ಮಿ ಇತ್ತು. ಹೋದ್ವಿ, ತುಂಬ ಚೆನ್ನಾಗಿತ್ತು ಪ್ರಸಾದ ತಿನ್ಕೊಂಡು ಆಚೆಗಡೆ ಬಂದ್ವಿ. ದೇವಸ್ಥಾನದೊಳಗಡೆ ಒಂಥರ ಸೋಕೇಸ್ ಪೀಸ್ ಥರ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಒಂದೊಂದು ವಸ್ತುಗಳು ಒಂದೊಂದು ಥರ ಡಿಫ್ರೆಂಟಾಗಿತ್ತು. ಒಂದೊಂದು ಪೀಸ್ಗಳು ತುಂಬ ಹಳೇದು ಅನಿಸುತ್ತೆ, ಮತ್ತು ರಾಯರು ಯೂಸ್ ಮಾಡೋ ವಸ್ತುಗಳು ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ನಾವು ಅದನ್ನೆಲ್ಲ ನೋಡಿಕೊಂಡು ನಮಗೆ ಮತ್ತೆ ರಿಟರ್ನ್ ಹೋಗಬೇಕಿತ್ತು. ಅದಕ್ಕೆ ವಾಪಸ್ ಬಂದು ಪ್ರಸಾದ ತಗೊಂಡ್ವಿ. ಮತ್ತು ಆಚೆಗಡೆ ರಾಯರ್ ಫೋಟೋ ತಗೊಂಡೆ. ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಟ್ರೈನ್ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಕೊನೆಗೂ ಟ್ರೈನ್ ಬಂತು. ಮಂತ್ರಾಲಯದಿಂದ ಬೆಂಗಳೂರು ಮೆಜೆಸ್ಟಿಕ್ ಬರಬೇಕಿತ್ತು. ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಇವಾಗ ಮಂಡ್ಯಕ್ಕೆ ಹೋಗಬೇಕಿತ್ತು. ಮಂಡ್ಯದಲ್ಲಿ ಇನ್ನೊಂದು ಸ್ವಲ್ಪ 5 ಮಿನಿಟ್ಸ್ ಲೇಟ್ ಆಗಿದ್ರು ನಮ್ಗೆ ತಿರುಪತಿ ಎಕ್ಸ್ಪ್ರೆಸ್ ಹೋಗ್ಬಿಡ್ತಿತ್ತು. ನಾವು ರೀಚ್ ಆದಾಗ ಇನ್ನು 5 ಮಿನಿಟ್ಸ್ ಇತ್ತು ತಿರುಪತಿ ಎಕ್ಸ್ಪ್ರೆಸ್ ಬರೋಕ್ಕೆ. ಬೋರ್ಡೋಗಿ ಟಿಕೆಟ್ ತೊಗೊಂಡು ಬಂದ್ವಿ. ಓದಿದ ತಕ್ಷಣ ಟ್ರೈನ್ ಬಂತು, ಹತ್ಕೊಂಡ್ವಿ. ಮನೆ ಯಾವಾಗ ಹೋಗ್ತೀನಪ್ಪ ಅನ್ನಿಸ್ಬಿಟ್ಟಿದೆ. ಮೆಜೆಸ್ಟಿಕ್ಕಿಂದ ಮಂಡ್ಯಕ್ಕೆ ಟ್ರೈನ್ ಹೊರಟಿದೆ. ಮಂಡ್ಯದಲ್ಲಿ ಸಿಗ್ತೀನಿ. ಅಂತೂ ಬಂತಪ್ಪ ನಮ್ಮ ಮಂಡ್ಯ. ನಮ್ಮ ಮಂಡ್ಯದಲ್ಲಿ ಬಿಸಿಲು ಅಂತಿದ್ವಿ. ರಾಯಚೂರಲ್ಲಂತೂ ತುಂಬ ಹೆವಿ ಬಿಸಿಲು. ಇಲ್ಲೇ ತುಂಬ ಚೆನ್ನಾಗಿದೆ. ಮತ್ತು ವೆದರು ಅಷ್ಟೇ, ನಮ್ಮ ಮಂಡ್ಯ ವೆದರೇ. ಟ್ರೈನ್ ಇಳಿದ್ವಿ. ಅಲ್ಲಿಗೆ ಅಪ್ಪ ಬಂದು ಪಿಕಪ್ ಮಾಡಿಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಸನ್ರೈಸ್ ಆಗ್ತಿದೆ ನಾವು ಬರೋ ಟೈಮ್ಗೆ. ಬೆಳಗಿನ ಜಾವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮೂರು. ರಾಯಚೂರಲ್ಲಿ ಈ ಥರ ಹಸಿರು ನೋಡಲೇ ಇಲ್ಲ. ನಮ್ಮ ಕಡೆ ನೋಡಿ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.